ನಮಸ್ಕಾರ ಸ್ನೇಹಿತರೆ, ನಮ್ಮ ನಂಬಿಕೆಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಕೊಲ್ಲೂರು ಮೂಕಾಂಬಿಕಾ ಎಂದೇ ಪ್ರಸಿದ್ಧವಾಗಿರುವ ದೇವಾಲಯವು ಅತ್ಯಂತ ಪುರಾತನ ಪವಿತ್ರ ಶ್ರೀಕ್ಷೇತ್ರ ಮತ್ತು ಪ್ರಸಿದ್ಧ ಸಿದ್ಧಿಕ್ಷೇತ್ರ. ಈ ಸ್ಥಳದ ಮಹಿಮೆ ಪುರಾಣ ಕಥೆಗಳನ್ನು ಅರಿಯುತ್ತಾ ಹೋದಂತೆಲ್ಲ ಸಹಸ್ರಾರು ವರ್ಷಗಳ ಹಿಂದಕ್ಕೆ ನಮ್ಮನ್ನ ಕೊಂಡೊಯ್ಯುತ್ತೆ. ಎಲ್ಲ ದಿಕ್ಕುಗಳಲ್ಲೂ ಮುಗಿಲೆತ್ತರದ ಬೆಟ್ಟಗುಡ್ಡಗಳಿಂದ ಆವೃತವಾದ ದಟ್ಟಾರಣ್ಯದ ನಡುವೆ ನೈಸರ್ಗಿಕ ಸೌಂದರ್ಯವನ್ನೇ ಹೊದ್ದು ಮಲಗಿರುವ ಆಹ್ಲಾದಕರ ಕ್ಷೇತ್ರವೇ ಕೊಲ್ಲೂರು. ಇಲ್ಲಿ ಜ್ಯೋತಿರ್ಮಯ ಲಿಂಗವಿದ್ದು ಶಕ್ತಿಯ ಪ್ರಾಬಲ್ಯವಿರುವ ಸುವರ್ಣ ರೇಖೆಯಿಂದ ಕೂಡಿದ ಪ್ರಭಾವಿತ ಕ್ಷೇತ್ರ ಇದು. ಉಡುಪಿ ಜಿಲ್ಲಾ ವ್ಯಾಪ್ತಿಗೆ ಬರುವ ಕೊಲ್ಲೂರು ಮಂಗಳೂರಿನಿಂದ ಈಶಾನ್ಯಕ್ಕೆ ಸುಮಾರು 150 ಕಿಲೋಮೀಟರ್ ದೂರದಲ್ಲಿರುವ ಅತಿ ಪ್ರಾಚೀನ ಸ್ಥಳ. ಮೂಕಾಂಬಿಕಾ ದೇವಾಲಯದಿಂದಲೇ ಈ ಸ್ಥಳ ಪ್ರಸಿದ್ಧವಾಗಿದೆ. ಇಲ್ಲಿ ಮೂಕಾಂಬಿಕೆಯನ್ನು ವಿದ್ಯಾದಿ ದೇವತೆ ಎಂದೇ ಆರಾಧಿಸಲಾಗುತ್ತಿದೆ. ಇಂದಿಗೂ ಕೇವಲ ಕರ್ನಾಟಕ ಮಾತ್ರವಲ್ಲ, ಇಡೀ ದೇಶದುದ್ದಗಲಕ್ಕೂ ಚಿರಪರಿಚಿತವಾದ ಪುಣ್ಯಕ್ಷೇತ್ರ ಕೊಲ್ಲೂರು ಮೂಕಾಂಬಿಕೆ. ಬನ್ನಿ, ಹಾಗಿದ್ರೆ ಇವತ್ತಿನ ಎಪಿಸೋಡ್ನಲ್ಲಿ ಕೊಲ್ಲೂರು ಮೂಕಾಂಬಿಕೆಯ ಶಕ್ತಿ, ಸ್ಥಳ ಪುರಾಣ, ಇತಿಹಾಸ, ದಂತಕತೆ ಜೊತೆಗೆ ಕೆಲವೊಂದು ವಿಸ್ಮಯ ಸಂಗತಿಗಳನ್ನು ತಿಳಿದುಕೊಳ್ಳೋಣ. ಅದಕ್ಕೂ ಮುನ್ನ ನಮ್ಮ ನಂಬಿಕೆಗೆ ನಿಮ್ಮ ಬೆಂಬಲವಿರಲಿ. ಸ್ನೇಹಿತರೆ, ಪಶ್ಚಿಮ ಘಟ್ಟದ ಇಳಿಜಾರಿನಲ್ಲಿ ಕೊಡಚಾದ್ರಿ ಶಿಖರದ ಮೇಲಿರುವ ಈ ನಯನ ಮನೋಹರ ತಾಣಕ್ಕೆ ದೇಶದೆಲ್ಲೆಡೆಯಿಂದ ಸಹಸ್ರಾರು ಭಕ್ತರು ಭೇಟಿ ನೀಡುತ್ತಾರೆ. ಪರಶುರಾಮ ಸೃಷ್ಟಿಸಿದ ಮೋಕ್ಷದ 7 ವಾಸಸ್ಥಳಗಳಲ್ಲಿ ಈ ಶಕ್ತಿಪೀಠವು ಒಂದು ಎಂದು ಹೇಳಲಾಗುತ್ತದೆ. ಕಲೆ ಮತ್ತು ಜ್ಞಾನಕ್ಕೆ ಸಮರ್ಪಿತವಾದ ದೇವಾಲಯವಿದು. ಯಾಕಂದ್ರೆ ಮೂಕಾಂಬಿಕಾ ದೇವಿಯನ್ನು ನುಡಿ ಮತ್ತು ಅಕ್ಷರಗಳ ದೇವತೆ ಎಂದು ಪರಿಗಣಿಸಲಾಗುತ್ತದೆ. ಮೂಲ ದೇವಿಯ ವಿಗ್ರಹವನ್ನು ಪಂಚಾಲೋಹ ಬಳಸಿ ತಯಾರಿಸಲಾಗಿದೆ. ಪುರಾಣ ಕಥೆಗಳ ಪ್ರಕಾರ ನೋಡೋದಾದ್ರೆ, ಕೋಲ ಎಂಬ ಮಹರ್ಷಿಗಳು ಈ ಜಾಗದಲ್ಲಿ ಹಲವಾರು ವರ್ಷಗಳ ಕಾಲ ತಪಸ್ಸು ಮಾಡ್ತಾ ಇದ್ರು. ಈ ಋಷಿಯ ತಪಸ್ಸಿಗೆ ಕಮ್ಮಾಸುರ ಎಂಬ ರಾಕ್ಷಸ ಅಡ್ಡಿಪಡಿಸ್ತಾನೆ. ಈ ಕಮ್ಮಾಸುರ ಕೂಡ ಮೃತ್ಯುವನ್ನ ಗೆಲ್ಲುವ ಉದ್ದೇಶದಿಂದ ಶಿವನ ಕುರಿತು ತಪಸ್ಸು ಮಾಡ್ತಾ ಇರ್ತಾನೆ. ಈ ರಾಕ್ಷಸನ ಉದ್ದೇಶ ಫಲಿಸದಂತೆ ದುರ್ಗೆಯು ಅವನನ್ನ ಮೂಕನನ್ನಾಗಿ ಮಾಡಿಬಿಡ್ತಾಳೆ. ಹಾಗಾಗಿ ಶಿವನು ಪ್ರತ್ಯಕ್ಷನಾದಾಗ ಕಮ್ಮಾಸುರನಿಗೆ ವರ ಬೇಡುವುದಕ್ಕೆ ಸಾಧ್ಯವಾಗುವುದಿಲ್ಲ. ಇದರಿಂದ ಕ್ಷುದ್ರನಾದ ಕಮ್ಮಾಸುರ ಕೋಲ ಮಹರ್ಷಿಗೆ ಇನ್ನಿಲ್ಲದಂತೆ ಉಪಟಳ ನೀಡ್ತಾನೆ. ಕಾಟ ಸಹಿಸಲಾರದ ಋಷಿಗಳು ತಾಯಿ ದುರ್ಗೆಯನ್ನ ಪ್ರಾರ್ಥಿಸ್ತಾರೆ. ಆಗ ದುರ್ಗೆಯು ಪ್ರತ್ಯಕ್ಷಳಾಗಿ ರಾಕ್ಷಸ ಕಮ್ಮಾಸುರನನ್ನ ವಧಿಸುತ್ತಾಳೆ. ಆಗ ಶಿವನು ಕೂಡ ಋಷಿಯ ಮುಂದೆ ಪ್ರತ್ಯಕ್ಷನಾಗ್ತಾನೆ. ಆಗ ಕೋಲ ಮಹರ್ಷಿ ಶಿವಶಕ್ತಿಯರು ಇಲ್ಲಿ ಶಾಶ್ವತವಾಗಿ ಇರಬೇಕೆಂದು ವಿನಮ್ರತೆಯಿಂದ ಪ್ರಾರ್ಥಿಸ್ತಾರೆ. ಅದರಂತೆ ಮೊದಲು ಜ್ಯೋತಿರ್ಲಿಂಗವು ಕಾಣಿಸಿಕೊಂಡಿತ್ತು. ಆಗ ಲಿಂಗದ ಮಧ್ಯದಲ್ಲಿ ಸ್ವರ್ಣರೇಖೆ ಅಂದ್ರೆ ಚಿನ್ನದ ಗೆರೆ ಇತ್ತು. ಹೀಗೆ ಈ ಲಿಂಗದ ಒಂದು ಅರ್ಧ ಭಾಗವು ಶಿವ, ವಿಷ್ಣು ಮತ್ತು ಬ್ರಹ್ಮರಿಂದ ಸಾಕಾರಗೊಂಡಿರುವ ಜಾಗೃತ ತತ್ವವನ್ನು ಪ್ರತಿನಿಧಿಸುತ್ತದೆ. ಇನ್ನೊಂದು ಭಾಗ ಪಾರ್ವತಿ, ಲಕ್ಷ್ಮಿ ಮತ್ತು ಸರಸ್ವತಿಯ ರೂಪದಲ್ಲಿ ಸೃಜನಶೀಲ ತತ್ವವನ್ನು ಪ್ರತಿನಿಧಿಸುತ್ತದೆ. ಅಂದಿನಿಂದ ಆ ದೇವಿಗೆ ಮೂಕಾಂಬಿಕಾ ಎಂಬ ಹೆಸರು ಬರುತ್ತದೆ. ಮೂಕಾಂಬಿಕೆಯನ್ನು ಆರಾಧಿಸಿದರೆ ಮೂಕರಿಗೂ ಮಾತು ಬರುತ್ತದೆ. ಜೊತೆಗೆ ಅಂಥವರು ಶ್ರೇಷ್ಠ ವಿದ್ವಾಂಸರು ಹಾಗೂ ಕವಿಗಳು ಆಗುತ್ತಾರೆ ಎಂಬ ಜನಪ್ರಿಯ ನಂಬಿಕೆ ಇದೆ. ಕೇರಳ ಹಾಗೂ ಕರ್ನಾಟಕದ ಅನೇಕ ಸುಶಿಕ್ಷಿತರು, ಸಾಹಿತಿಗಳು ಮೂಕಾಂಬಿಕೆಯನ್ನು ಜ್ಞಾನದೇವಿ ಎಂದು ಆರಾಧಿಸುತ್ತಾರೆ. ಆದಿ ಶಂಕರಾಚಾರ್ಯರು 9ನೇ ಶತಮಾನದ ಕಾಲಘಟ್ಟದಲ್ಲಿ ಈ ಸ್ಥಳಕ್ಕೆ ಬಂದಿದ್ದರೆಂದು ಸ್ಥಳ ಪುರಾಣ ಹೇಳುತ್ತೆ. ನಂತರ ಈ ಸ್ಥಳದ ಮಹಿಮೆಯನ್ನರಿತ ಶಂಕರಾಚಾರ್ಯರು ದೇವಿಯನ್ನ ಸಾಕ್ಷಾತ್ಕರಿಸಿಕೊಂಡು ನಂತರ ಪೂಜಾ ವಿಧಿವಿಧಾನದಲ್ಲಿ ಮಹತ್ತರವಾದ ಬದಲಾವಣೆಗೆ ನಾಂದಿ ಹಾಡ್ತಾರೆ. ಇಲ್ಲಿಯೇ ಶ್ರೀಚಕ್ರ ಸಹಿತ ಮೂಕಾಂಬಿಕೆಯ ವಿಗ್ರಹವನ್ನ ಪ್ರತಿಷ್ಠಾಪಿಸಿ ಕೆಲಕಾಲ ಈ ದೇವಾಲಯದಲ್ಲಿಯೇ ಮೂಕಾಂಬಿಕೆಯ ಆರಾಧನೆ ಮಾಡ್ತಾರೆ. ಅವರ ಭಕ್ತಿಗೆ ಒಲಿದ ಜಗನ್ಮಾತೆಯು ಆದಿ ಶಂಕರರ ಮುಂದೆ ಕಾಣಿಸಿಕೊಳ್ತಾಳೆ. ಹಾಗೆಯೇ ತನ್ನೊಂದಿಗೆ ಕೇರಳಕ್ಕೂ ಬರಬೇಕೆಂದು ಪ್ರಾರ್ಥಿಸ್ತಾರೆ. ಕೊನೆಗೆ ತಾಯಿಯು ಕೂಡ ಒಂದು ಷರತ್ತಿನ ಮೇರೆಗೆ ಒಪ್ಪಿಕೊಳ್ತಾಳೆ.
ಅದೇನೆಂದರೆ, ನೀನು ಹೋಗುವ ದಾರಿ ಮಧ್ಯೆ ನಾನು ನಿನ್ನೊಂದಿಗೆ ಬರುತ್ತಿದ್ದೇನಾ ಇಲ್ಲವಾ ಅನ್ನೋದನ್ನ ಪರೀಕ್ಷಿಸಕೂಡದು. ಒಂದು ವೇಳೆ ಅನುಮಾನಿಸಿ ಪರೀಕ್ಷಿಸಿದರೆ ನಾನು ಅಲ್ಲಿಯೇ ಒಂದಿಂಚು ಕದಲದೆ ನೆಲೆ ನಿಲ್ಲುತ್ತೇನೆಂದು ಬಿಡ್ತಾಳೆ. ಸರಿ, ಆಗಲಿ ಎಂದು ಸವಾಲು ಸ್ವೀಕರಿಸಿದ ಶಂಕರಾಚಾರ್ಯರು ದಟ್ಟ ಕಾನನದ ಮಧ್ಯೆ ನಡೆದು ಹೋಗುತ್ತಿದ್ದಾಗ ಅದ್ಯಾಕೋ ಹಿಂದೆ ಯಾರೂ ಬರುತ್ತಿಲ್ಲ ಎಂದೆನಿಸತೊಡಗುತ್ತೆ. ಅವರ ಗಮನವೆಲ್ಲ ಹಿಂಬದಿಯಿದ್ದ ತಾಯಿಯ ಕಡೆಗೆ ನೆಟ್ಟಿತ್ತು. ಹೀಗೆ ಸ್ವಲ್ಪ ದೂರ ಕ್ರಮಿಸಿದ ಬಳಿಕ ಮತ್ತೆ ಅವರ ಅನುಮಾನ ದುಪ್ಪಟ್ಟಾಗಿ, ಇರಲಿ ನೋಡಿಯೇ ಬಿಡೋಣವೆಂದು ತಿರುಗಿದಾಗ ಮೂಕಾಂಬಿಕೆಯು ಕೊಟ್ಟ ಮಾತಿನಂತೆ ಅಲ್ಲಿಯೇ ಒಂದಿಂಚು ಕದಲದೆ ನೆಲೆ ನಿಂತು ಬಿಡ್ತಾಳೆ. ಹೀಗೆ ಶಂಕರಾಚಾರ್ಯರು ಆದ ಪ್ರಮಾದಕ್ಕೆ ತಾಯಿಯಲ್ಲಿ ಬೇಡಿಕೊಳ್ತಾರೆ. ಮಕ್ಕಳ ತಪ್ಪನ್ನ ಕ್ಷಮಿಸಿಬಿಡುವ ಕರುಣಾಳು ತಾಯಿಯು ಬೆಳಗ್ಗೆ ಚೊಟ್ಟನಿಕ್ಕರ ದೇವಸ್ಥಾನದಲ್ಲಿರಲು ಒಪ್ಪಿಕೊಂಡು ಮಧ್ಯಾಹ್ನದ ವೇಳೆಗೆ ಮೂಕಾಂಬಿಕಾದೇವಿ ಸನ್ನಿಧಿಗೆ ಹಿಂದಿರುಗುವುದಾಗಿ ಆಶೀರ್ವದಿಸುತ್ತಾಳೆ. ಇಂದಿಗೂ ಮೂಕಾಂಬಿಕೆಯ ಸಂಚಾರ ಯಥಾಸ್ಥಿತಿಯಲ್ಲೇ ಇದೆ. ಶಂಕರರೇ ಖುದ್ದು ಬೆಳಗಿನ ಜಾವದಲ್ಲಿ ಚೊಟ್ಟನಿಕ್ಕರ ದೇವಾಲಯದಲ್ಲಿ ತಾಯಿಯನ್ನ ಪೂಜಿಸುತ್ತಾರೆ ಎಂದು ಬಲವಾದ ನಂಬಿಕೆ ಇದೆ. ಇಂದಿಗೂ ಆ ದೇವಾಲಯದ ಗರ್ಭಗುಡಿಯಲ್ಲಿ ಪುಟ್ಟ ಪುಟ್ಟ ಹೆಜ್ಜೆ ಗುರುತುಗಳು ಮೂಡುತ್ತವೆ. ಹೀಗೆ ದೇವಿಗೆ ನಿತ್ಯ ಪೂಜೆಯ ವಿಧಾನ ಹಾಗೂ ನವರಾತ್ರಿ ಸಂದರ್ಭದಲ್ಲಿ ಆಚರಿಸಬೇಕಾದ ವಿಧಿವಿಧಾನಗಳನ್ನು ಆಚರಣೆಗಳನ್ನು ನಿಗದಿಪಡಿಸ್ತಾರೆ ಶಂಕರರು. ತಾಯಿಯ ಅಪಾರ ಶಕ್ತಿ ಮಹಿಮೆಯನ್ನರಿತ ಶಂಕರರು ಸರ್ವರಿಗೂ ಸನ್ಮಂಗಳ ಉಂಟು ಮಾಡಲಿ ಎಂದು ಗರ್ಭಗುಡಿಯಲ್ಲಿ ಜಗನ್ಮಾತೆಯನ್ನ ಕುಳ್ಳಿರಿಸಿಕೊಂಡು ಶ್ರೀಚಕ್ರವನ್ನ ಸಿದ್ಧಪಡಿಸ್ತಾರೆ. ಇಂದಿಗೂ ಆ ಸ್ಥಳದ ಶಕ್ತಿ ಮಹಿಮೆಯನ್ನ ಪದಗಳಲ್ಲಿ ವರ್ಣಿಸೋದಕ್ಕೆ ಸಾಧ್ಯವೇ ಇಲ್ಲ. ಶಂಕರಾಚಾರ್ಯರು ತಂಗಿದ್ದ ಜಾಗ ಹಾಗೂ ಇಲ್ಲಿಂದ ನಿರ್ಗಮಿಸಿದ ದ್ವಾರ ದೇವಿಯ ವಿಗ್ರಹದ ಹಿಂಭಾಗದಲ್ಲಿದೆ. ಇನ್ನು ಮೂಲ ವಿಗ್ರಹ ಅಥವಾ ಮೂಲ ಸ್ಥಾನದ ಬಗ್ಗೆ ನೋಡೋದಾದ್ರೆ, ತಾಯಿಯು ಲಿಂಗರೂಪಿಯಾಗಿ ಉದ್ಭವಿಸಿದ್ದು. ಅದರಲ್ಲಿ ಮಧ್ಯಕ್ಕೆ ಬಂಗಾರದ ರೇಖೆ ಇದೆ. ಇದು ವಿಗ್ರಹದ ತಲೆಯನ್ನ 2 ಅಸಮಭಾಗಗಳಾಗಿ ವಿಂಗಡಿಸಿದೆ. ದೊಡ್ಡ ಭಾಗವು 3 ದೇವಿಯರಾದ ಉಮಾ, ಸರಸ್ವತಿ ಹಾಗೂ ಲಕ್ಷ್ಮಿಯರನ್ನ ಪ್ರತಿನಿಧಿಸುತ್ತದೆ. ಇನ್ನೊಂದು ಭಾಗವು ಬ್ರಹ್ಮ, ವಿಷ್ಣು, ಮಹೇಶ್ವರರ ಪ್ರತೀಕವಾಗಿದೆ. ಮೂಕಾಂಬಿಕೆಯ ವಿಗ್ರಹ ಲಿಂಗದ ಹಿಂದೆ ಅಂದರೆ ಕೇಂದ್ರ ಭಾಗದಲ್ಲಿದೆ. ಉಭಯ ಬದಿಗಳಲ್ಲಿ ದುರ್ಗಾ ಮತ್ತು ಸರಸ್ವತಿಯ ವಿಗ್ರಹವಿದೆ. ಆ ಕಾಲದಲ್ಲಿ ತಾಯಿಯ ಮಹಿಮೆಯನ್ನರಿತಿದ್ದ ಹಿಂದೂ ಅರಸರು ಮೂಕಾಂಬಿಕಾ ದೇವಾಲಯವನ್ನ ಪೋಷಿಸ್ತಾ ಇದ್ರು. ಹೊಸಂಗಡಿಯನ್ನು ರಾಜಧಾನಿಯನ್ನಾಗಿ ಹೊಂದಿದ್ದ ಹೊನ್ನೆಯ ಕಂಬಳಿ ರಾಜರು ಈ ದೇವಿಯನ್ನ ಆರಾಧಿಸ್ತಾ ಇದ್ರು. ಕ್ರಿಸ್ತಶಕ 1522ರಿಂದ 1560 ನಡುವೆ ಹೊನ್ನೆಯ ಕಂಬಳಿ ಪಂಡರಿ ದೇವ ಮತ್ತು ಹೊನ್ನೆಯ ಕಂಬಳಿ ಬುಕ್ಕ ಒಡೆಯ ಈ ದೇವಾಲಯಕ್ಕೆ ಅಪಾರ ದಾನ ಧರ್ಮ ಮಾಡಿದ ಬಗ್ಗೆ ಇಲ್ಲಿ ಸಿಕ್ಕ ಹಲವಾರು ಶಾಸನಗಳು ಉಲ್ಲೇಖ ಮಾಡಿವೆ. ನಂತರ ಕ್ರಿಸ್ತಶಕ 1608ರಲ್ಲಿ ಕೊಲ್ಲೂರು ಪ್ರಾಂತ್ಯವನ್ನು ವಶಪಡಿಸಿಕೊಂಡ ವೆಂಕಟಪ್ಪ ನಾಯಕ ದೇವಾಲಯದ ನವೀಕರಣ ಮಾಡಿಸುತ್ತಾನೆ. ಕ್ರಿಸ್ತಶಕ 1668ರಲ್ಲಿ ಭದ್ರಪ್ಪ ನಾಯಕ ದೇವಾಲಯಕ್ಕೆ ಸಾಕಷ್ಟು ದತ್ತಿ ನೀಡುತ್ತಾನೆ. ನಗರ ಅಥವಾ ಬೆಟ್ಕೊರೆ ರಾಜರಿಗೂ ಮೂಕಾಂಬಿಕೆಯು ಆರಾಧ್ಯ ದೇವಿಯಾಗಿದ್ದಳು. ಇವತ್ತಿಗೂ ದೇವಿಯನ್ನು ಅಲಂಕರಿಸಲಾಗುತ್ತಿರುವ ಹಲವಾರು ಒಡವೆಗಳನ್ನು ಆ ರಾಜರು ಹಾಗೂ ಅವರಿಗೆ ಸಾಮಂತಿಕೆಗೆ ಬಿಟ್ಟುಕೊಟ್ಟಿದ್ದ ವಿಜಯನಗರದ ಮಹಾಪ್ರಭು ಕೃಷ್ಣದೇವರಾಯರು ನೀಡಿದ್ದೆನ್ನಲಾಗಿದೆ. ಅವುಗಳ ಪೈಕಿ ಬೆಲೆ ಕಟ್ಟಲಾಗದ ಅಪೂರ್ವವಾದ ಮನುಷ್ಯರ ಕೈಬೊಗಸೆಯಷ್ಟು ದೊಡ್ಡದಾದ ದೊಡ್ಡ ಪಚ್ಚೆ ಮಾಣಿಕ್ಯವು ಅದ್ಭುತವಾದದ್ದು. ಇಂದಿಗೂ ಗರ್ಭಗುಡಿಯನ್ನೇ ಕೇವಲ ದೀಪದ ಬೆಳಕಿನಲ್ಲಿ ಪ್ರಜ್ವಲಿಸುತ್ತೆ ಈ ಕೊಹಿನೂರು ವಜ್ರಕ್ಕಿಂತಲೂ ಅಪರೂಪದ ಬೆಲೆಯೇ ಕಟ್ಟಲಾಗದ ರತ್ನ. ಕ್ರಿಸ್ತಶಕ 1775ರಲ್ಲಿ ಮರಾಠ ಸೇನಾನಿ ಆಂಗ್ರಿಯಾ ಮತ್ತು ಕಣ್ಣಾನೂರಿನ ಸುಲ್ತಾನ್ ಅಲಿ ದೇವಾಲಯದ ಮೇಲೆ ದಾಳಿ ಮಾಡಿ ಭಾರೀ ಪ್ರಮಾಣದಲ್ಲಿ ವಜ್ರಾಭರಣ, ಬಂಗಾರ, ಮುತ್ತುಗಳನ್ನು ಕೊಳ್ಳೆ ಹೊಡೆದುಕೊಂಡು ಹೋದರು. ಈ ದಾಳಿಗೂ ಮುನ್ನ ವಿವಿಧೆಡೆಗಳಲ್ಲಿ ಹೂತಿಡಲಾಗಿದ್ದ ನಿಧಿಗಳು ಈಗಲೂ ದೇವಾಲಯದ ಆಸುಪಾಸಿನಲ್ಲಿವೆ. ಹೀಗೆ ಶತಶತಮಾನಗಳಿಂದ ಕಳ್ಳಕಾಕರು ನಿಧಿಗಾಗಿ ಶೋಧಿಸುತ್ತಿದ್ದಾರೆ. ಆದರೆ ಆ ಶಕ್ತಿಯ ಮಹಿಮೆ ಇಂದಿಗೂ ದೇವಾಲಯವನ್ನ ಕಾಯುತ್ತಿವೆ ಎಂದು ನಂಬಲಾಗಿದೆ.
ಅದಕ್ಕಾಗಿ ಪುಷ್ಟಿ ನೀಡುವಂತೆ ಸಹ್ಯಾದ್ರಿ ಬೆಟ್ಟದ ತಪ್ಪಲು ಇಂದಿಗೂ ನಿಗೂಢವಾಗಿ ಉಳಿದಿದೆ. ಇನ್ನು ಈ ಪ್ರಾಂತ್ಯಕ್ಕೆ ಸೇರಿದ ಕೂಟಜ ಪರ್ವತದಲ್ಲಿ ಉಗಮವಾಗುವ ಸೌಪರ್ಣಿಕಾ ನದಿಯು ದೇವಾಲಯಕ್ಕೆ ಹತ್ತಿರದಲ್ಲೇ ಹರಿಯುತ್ತದೆ. ಈ ನದಿಯು ಕೇವಲ ಪವಿತ್ರತೆಯಿಂದ ಕೂಡಿಲ್ಲ, ಬದಲಿಗೆ ಹಲವಾರು ಕಾಯಿಲೆಗಳನ್ನ, ರೋಗ ರುಜಿನಗಳನ್ನ ಗುಣಪಡಿಸುವ ಔಷಧೀಯ ಗುಣ ಹೊಂದಿದೆ. ಚರ್ಮ ವ್ಯಾಧಿಗಳಿಂದ ಬಳಲುತ್ತಿದ್ದ ಹಲವು ಮಂದಿ ಈ ನದಿಯಲ್ಲಿ ಕೆಲವು ದಿನಗಳ ಕಾಲ ಸ್ನಾನ ಮಾಡಿದ ಬಳಿಕ ಕಾಯಿಲೆ ಸಂಪೂರ್ಣ ಗುಣವಾದ ಹಲವಾರು ನಿದರ್ಶನಗಳಿವೆ. ಗುಡ್ಡದ ಮೇಲೆ ಸರ್ವಜ್ಞ ಪೀಠ ಮತ್ತು ಚಿತ್ರಮೂಲ ಎಂಬ 2 ತಾಣಗಳಿವೆ. ಇಲ್ಲಿಯೇ ಶಂಕರಾಚಾರ್ಯರು ಮತ್ತಿತರರು ಯೋಗಿಗಳು ತಪಸ್ಸು ಮಾಡಿ ಯೋಗಸಿದ್ಧಿ ಪಡೆದುಕೊಂಡಿದ್ದರು ಎಂದು ಹೇಳಲಾಗುತ್ತದೆ. ಮಹಾನ್ ಕಲಾವಿದ ರಾಜ ರವಿವರ್ಮ ಕೊಲ್ಲೂರಿನಲ್ಲಿ ಬಹುಕಾಲದವರೆಗೂ ನೆಲೆಸಿ ತನ್ನ ಕೃತಿಗಳನ್ನು ದೇವಿಗೆ ಅರ್ಪಿಸಿದ ಎಂದು ಹೇಳಲಾಗುತ್ತದೆ. ತಮಿಳುನಾಡು ಹಾಗೂ ಕೇರಳದ ಮಹಾ ವಿದ್ವಾಂಸರು ಹಾಗೂ ಸಂಗೀತಗಾರರು ದೇವಾಲಯ ಸಮೀಪದ ಸರಸ್ವತಿ ಮಂಟಪದಲ್ಲಿ ಉಪನ್ಯಾಸ ಗೈದಿದ್ದಾರೆ. ಇಂದಿಗೂ ಸಾವಿರಾರು ವರ್ಷಗಳ ಪುರಾತನ ಸಂಸ್ಕೃತಿಯೊಂದಿಗೆ ಎದ್ದು ನಿಂತಿರುವ ಮೂಕಾಂಬಿಕೆ ಶಕ್ತಿಪೀಠ ಜನರನ್ನ ತನ್ನತ್ತ ಸೆಳೆಯುತ್ತಾ ಸನ್ಮಾರ್ಗದಲ್ಲಿ ನಡೆಯುವಂತೆ ಮಾಡಿದೆ. ಟಿಪ್ಪು ಸುಲ್ತಾನ ಈ ದೇವಾಲಯಕ್ಕೆ ಅಹಮ್ಮಿನಲ್ಲಿ ಭೇಟಿ ನೀಡಿದ್ದಾಗ ತಾಯಿಯ ಮೂಲ ವಿಗ್ರಹವನ್ನ ಕಂಡು ಮೂಕ ವಿಸ್ಮಿತನಾಗಿ ಬಿಟ್ಟ. ತಾಯಿಯ ಕೃತಜ್ಞತೆಗಾಗಿ ಅಂದಿನಿಂದ ಇಂದಿನವರೆಗೂ ಪ್ರತಿದಿನ ಸಂಜೆ 6:30ರಿಂದ 8 ಗಂಟೆವರೆಗೂ ವಿಶೇಷವಾಗಿ ಸಲಾಂ ಮಂಗಳಾರತಿ ಮಾಡಲಾಗುತ್ತೆ. ಅದನ್ನ ಪ್ರದೋಷ ಪೂಜೆ ಅಂತಲೂ ಕರೆಯುತ್ತಾರೆ. ಮೂಕಾಂಬಿಕಾ ದೇವಸ್ಥಾನದ ಪ್ರಮುಖ ಆಚರಣೆಗಳಲ್ಲಿ ಒಂದು ಚಂಡಿಕಾ ಹೋಮ. ಈ ಸಮಯದಲ್ಲಿ ದುರ್ಗಾದೇವಿಯನ್ನು 9 ರೂಪಗಳಲ್ಲಿ ಪೂಜಿಸಲಾಗುತ್ತದೆ. ಈ ಹೋಮವನ್ನು ಅತ್ಯಂತ ಶಕ್ತಿಯುತವೆಂದು ಪರಿಗಣಿಸಲಾಗಿದೆ. ಎಲ್ಲಾ 9 ದೇವಾಲಯಗಳನ್ನ ಏಕಕಾಲದಲ್ಲಿ ಪ್ರಾರ್ಥಿಸುವ ಅತ್ಯುತ್ತಮ ಮಾರ್ಗವಾಗಿದೆ. 10 ಪುರೋಹಿತರು ದುರ್ಗಾ ಸಪ್ತಶತಿ ಮಂತ್ರಗಳನ್ನ ಪಠಿಸುವ ಚಂಡಿಕಾ ಹೋಮ ನಡೆಸಲಾಗುತ್ತದೆ. ಆ ತಾಯಿಯ ಆಶೀರ್ವಾದ ನಮ್ಮೆಲ್ಲರ ಮೇಲಿರಲಿ. ಮುಂದಿನ ಎಪಿಸೋಡ್ನಲ್ಲಿ ಮತ್ತೆ ಸಿಗೋಣ. ಅಲ್ಲಿಯವರೆಗೂ ನಿಮ್ಮ ಆರೋಗ್ಯದ ಕಡೆ ಗಮನವಿರಲಿ. ಟೇಕ್ ಕೇರ್. ನಮಸ್ಕಾರ.